ನೀಟ್ ಸಮಸ್ಯೆಯ ಬಗ್ಗೆ ಪ್ರಧಾನಿ ಮಾತನಾಡಿದ್ದನ್ನು ನಾನು ಆಗಲೇ ಡಿಸ್ಕಸ್ ಮಾಡಿದೆ. ನಟರಾಜ್ ಗೌಡ್ರ ಹತ್ರ ಒಂದು ವಿಚಾರ ಸ್ಪಷ್ಟತೆಯ ಅಗತ್ಯ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕಾಂಗ್ರೆಸ್ ಬಯಸ್ತಾ ಇದೆಯೋ, ಸಮಸ್ಯೆ ಇನ್ನಷ್ಟು ಉಲ್ಬಣವಾಗಲಿ ಅಂತ ಕಾಂಗ್ರೆಸ್ ಬಯಸ್ತಾ ಇದೆಯೋ ಅನ್ನುವಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ. ಯಾಕೆ ಅಂತಂದರೆ, ನೀವು ಪ್ರಧಾನಿ ಮಾತನಾಡಿದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ, ಧರ್ಮೇಂದ್ರ ಪ್ರಧಾನ್ ಮಾತನಾಡಿದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ, JP ನಡ್ಡಾ ಮಾತನಾಡಿದರೆ, ಕಿರಣ್ ರಿಜಿಜು ಮಾತನಾಡಿದರೆ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಚರ್ಚೆಗೆ ಬನ್ನಿ ಅಂತಂದ್ರೆ ಸಂಸತ್ತಲ್ಲಿ ಚರ್ಚೆಗೆ ಬರೋದಕ್ಕೆ ತಯಾರಿಲ್ಲ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಈಗ ನರೇಂದ್ರ ಮೋದಿ ಕ್ಷಮೆ ಯಾಚಿಸಬೇಕು, ಅಲ್ಲಿಗೆ ಬಂದು ರೀಚ್ ಆಗಿದ್ದೀರಿ. ಸೊ ಬೇಡಿಕೆಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಮಾಡ್ತಾ ಸಮಸ್ಯೆ ಉಲ್ಬಣ ಆಗ್ಲಿ ಅಂತ ಬಯಸಿದ್ದೀರಾ ಅಂತ? ಇಲ್ಲ, ಈಗ ರಕ್ಷಿತ್ ಶೆಟ್ಟರೆ ಒಂದೇ ಒಂದು ಮಾಹಿತಿ ನಾನು ನಿಮ್ಗೆ ಹೇಳ್ತೀನಿ. ಸಮಸ್ಯೆ ಏನು? ಸಮಸ್ಯೆ 2,79,000 ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷೆಯನ್ನು ಬರೆದಿಲ್ಲ. ಅವರ ಕುಟುಂಬದವರು ಖಿನ್ನತೆಗೆ ಒಳಗಾಗಿದ್ದಾರೆ, ನೋವಿಗೆ ಒಳಗಾಗಿದ್ದಾರೆ, ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಆಮೇಲೆ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತಮಗೆ ಅನಾನುಕೂಲ ಆಯ್ತು, ತಿಂಗಳುಗಟ್ಟಲೆ ನಮ್ದು ಇದು ಹೋಯ್ತು ಅಂತ ಹೇಳಿ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ, ಖಿನ್ನತೆಗೆ ಒಳಗಾಗಿದ್ದಾರೆ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ತುಂಬಾ ಮಾತನಾಡಿದೀವಿ. ನನಗೆ ಬೇಕಾಗಿರೋದು, ಪ್ರಧಾನಿ ಹೇಳ್ತಾ ಇದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ, ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಂಸತ್ತಲ್ಲಿ ಬನ್ನಿ ಚರ್ಚೆ ಮಾಡೋಣ, ರಾಜ್ಯಸಭೆಯಲ್ಲೂ ಮಾತನಾಡೋಣ, ಲೋಕಸಭೆಯಲ್ಲೂ ಮಾತನಾಡೋಣ, ಅಡ್ಜರ್ನ್ಮೆಂಟ್ ಮೋಷನ್ ನೀವೇನ್ ಕೇಳಿದಿರಿ ಅದಕ್ಕೂ ಓಕೆ ಅಂದಿದ್ದಾರೆ. ಮಾತಾಡೋದಕ್ಕೆ ರೆಡಿ ಇಲ್ಲ. ರಕ್ಷಿತ್ ಶೆಟ್ಟರೆ, ನಾವು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಒಪ್ಪಲಿ ನಾವು ಚರ್ಚೆ ಮಾಡ್ತೀವಿ, ಅದನ್ನ ಬಿಡೋದಿಲ್ಲ. ಅವರು ಹೊಣೆಗಾರಿಕೆಯನ್ನ ತೋರಿಸಬೇಕು, ಅದಕ್ಕೆ ಅಕೌಂಟಬಿಲಿಟಿ ಇರಬೇಕು, ಅದಕ್ಕೆ ಉತ್ತರದಾಯಿತ್ವ ಇರಬೇಕು. ಈಗ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರದಾಯಿತ್ವ ಯಾರ್ದು? ಅದೇ ಮಾತಾಡೋಣ ಅಂತ ಕೇಳ್ತಿದ್ದಾರೆ ಅವರು. ಸಂಸತ್ತಲ್ಲೇ ಆಗಲಿ ಚರ್ಚೆ. ಈಗ ಸಂಸ್ಥೆ ರಾಜೀನಾಮೆ ಕೊಟ್ಟಂತನೇ ಚರ್ಚೆ ಅಂತ ಹಠ ಹಿಡಿದಿದ್ದೀರಿ. ಈಗ ಆತ್ಮಹತ್ಯೆ ಮಾಡ್ಕೊಂಡ ಪೋಷಕರು ಹೋರಾಟ ಮಾಡ್ತಿದಾರಲ್ಲ, ಪ್ರತಿಭಟನೆ ಮಾಡ್ತಿದಾರಲ್ಲ, ಅವರ ಮಾತಿಗೆ ಬೆಲೆ ಇಲ್ವಾ? ಈಗ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಹೊಣೆಗಾರಿಕೆ ಅಂತ ಇದ್ಕೊಂಡು ಅವರು ರಾಜೀನಾಮೆ ತೆಗೆದುಕೊಳ್ಳಲ್ವಾ? ಈಗ ಇದು ಇತಿಹಾಸದಲ್ಲೇ ಇದೆ. ನಾವು ನೋಡಿದ್ದೀವಿ. ಅಶ್ವಿನ್ ಕುಮಾರ್ ಬನ್ಸಾಲ್ ಅವರು ರಾಜೀನಾಮೆ ಕೊಟ್ಟಾಗ, ಅಥವಾ UPA 2 ನಲ್ಲಿ ರಾಜೀನಾಮೆಗಳು ಕೊಟ್ಟಾಗ, ಯಾವುದೇ ಪ್ರಕರಣ ಬಂದಾಗಲೂ ಕೂಡ ಒಂದು FIR ಆಗ್ಬೇಕು ಅಥವಾ ಆಗದಲ್ಲೇ ಇದು ಕೂಡ ಆರೋಪ ಬಂದಾಗಲೂ ರಾಜೀನಾಮೆಗಳು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ, ನಿಮ್ಮ ಅಸಮರ್ಥತೆಯಿಂದ ಇಡೀ ದೇಶದ ಯುವಕರು, ವಿದ್ಯಾರ್ಥಿಗಳ ಭವಿಷ್ಯ ಮಾರ್ಗಕ್ಕೆ ಹೋಯ್ತಲ್ಲ, ಅಂಧಕಾರಕ್ಕೆ ಹೋಯ್ತಲ್ಲ. ಆ ಸಮಯದಲ್ಲಿ ನೀವು ಅವ್ರ ಹೊಣೆಗಾರಿಕೆ ಮಾಡ್ಕೊಂಡು ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಡಬೇಕು, ಅದನ್ನೇ ಬೇಡಿಕೆ ಇಟ್ಟಿದ್ದು. ನಾವು ಚರ್ಚೆ ಮಾಡ್ತೀವಿ. ಸಮಯ ಮೀರ್ತಾ ಇದೆ. ಒಂದ್ ನಿಮಿಷ ಸಮಯ ಅವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ. ರಿಸೈನ್ ಮಾಡಿ ಚರ್ಚೆ ಮಾಡೋಣ. ಹೈಕೋರ್ಟ್ ಕೂಡ ರಿಸೈನ್ ಆದ ನಂತರ ಚರ್ಚೆ ಆಗ್ಲಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಹಠ ಯಾಕೆ? ನೋಡಿ, ಈಗ ನಿನ್ನೆ ನರೇಂದ್ರ ಮೋದಿ ಅವರೇ ಮಾತಾಡಿದ್ದಾರೆ. ಇದರಲ್ಲಿ ಏನೇನು ಲಾಪ್ಸ್ ಆಗಿದೆ ಅದನ್ನ ಸರಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಿರಣ್ ರಿಜಿಜು ಅವರು ಮಾತಾಡೋಣ ಅಂತ ಹೇಳಿದ್ದಾರೆ. ಮುಂದೆ ಏನು ಆಕ್ಷನ್ ಆಗಬೇಕು ಅದ್ರ ಬಗ್ಗೆನೇ, ಅನಂತರ ಇದರಲ್ಲಿ ಸಿಸ್ಟಮಿಕ್ ಚೇಂಜ್ ಏನಾದ್ರೂ ತರಬೇಕಾ ಅದನ್ನು ಕೂಡ ರಾಜೀನಾಮೆ ಆಗಬೇಕಲ್ಲ ರತನ್. ಅಲ್ಲ, ಅದ್ರ ಕೂಡ ಏನು ಇದರಲ್ಲಿ ಸಿಸ್ಟಮಿಕ್ ಚೇಂಜ್ ತರಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನ ಬದಲಾವಣೆಗಳನ್ನು ತರ್ತೀವಿ. ಆದ್ರೆ ಒಬ್ಬ ಸಚಿವರಿಗೆ ನೀಟ್ ಪರೀಕ್ಷೆಯನ್ನ ಸರಿಯಾಗಿ ಕಂಡಕ್ಟ್ ಮಾಡೋದಕ್ಕಾಗಿಲ್ಲ. ಅವರನ್ನ ಮುಂದುವರಿಸಿಕೊಂಡು ಏನ್ ಸಿಸ್ಟಮ್ ಅಲ್ಲಿ ಚೇಂಜಸ್ ತರ್ತೀರಿ ನೀವು? ಇಲ್ಲಿ ತೊಂದರೆ ಆಗ್ತಿರೋದು ಕಾಂಗ್ರೆಸ್ ತೊಂದರೆ ಆಗ್ತಿರೋದೇನೋ, ಇದ್ರೆ ಕಾಂಗ್ರೆಸ್ನವರಿಗೆ ದೇಶದಲ್ಲಿ ಎಲ್ಲೂ ಶಕ್ತಿ ಇಂಥ ಒಂದು ಜಿರಳೆಗಳು ಈ ಜಿರಳೆಗಳು ಕ್ರಿಯೇಟ್ ಮಾಡ್ತಿರೋ ಹೋರಾಟ ಇದೆಲ್ಲದರಲ್ಲಿ ಒಬ್ಬ ಕಳಂಕಿತ ಸಚಿವನನ್ನ ಜೊತೆಗೆ ರಾಹುಲ್ ಗಾಂಧಿಗೆ ಇದರಲ್ಲಿ ನಾಯಕತ್ವವನ್ನು ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ನವರು ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಅವರು ಕೂಡ ಅದೇ ಮಾಡೋದು. ಮಮತಾ ಬ್ಯಾನರ್ಜಿ ಇದಾರಲ್ಲ, ಮಮತಾ ಬ್ಯಾನರ್ಜಿ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಇದೆ, ಒಬ್ಬ ವ್ಯಕ್ತಿಗೆ ಎಕ್ಸಾಮ್ ಮಾಡೋದಕ್ಕಾಗಿಲ್ಲ, ಅಂತ ವ್ಯಕ್ತಿಯನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟುಕೊಂಡು ಸಿಸ್ಟಮ್ ಅಲ್ಲಿ ಬದಲಾವಣೆ ತರ್ತೀವಿ. ರಕ್ಷಿತ್ ಅವರೇ, ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಮತ್ತೆ ಇದು ಆವಾಗ ಮಧು ಬಂಗಾರಪ್ಪ ರಾಜೀನಾಮೆ ಕೊಟ್ಟಿದ್ರ? ಈ ಹಿಂದೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ರಾಜೀನಾಮೆ ಕೊಟ್ಟಿದ್ರ? ಆವಾಗ ಪ್ರಿಯಾಂಕಾ ಗಾಂಧಿ ಹೋಗಿ ಸಮರ್ಥನೆ ಮಾಡ್ತಾರೆ. ಇದು ಸಿಸ್ಟಮಿಕ್ ಫೇಲಿಯರ್ ಎಲ್ಲಾ ಕಡೆ ಆಗತ್ತೆ, ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಇದೇ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ. ಅದಕ್ಕೇನ್ ಹೇಳ್ತಾರೆ ಇವರು? ಆಯ್ತಾ? ಅಷ್ಟೇ ಅಲ್ಲ, ರಾಜೀನಾಮೆ ತೆಗೆದುಕೊಳ್ಳಲ್ಲ ಬದ್ಧವಾಗಿದೆ ಅಂತ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.